ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಈಗ ಈ ಸರ್ಕಾರ ಬಿದ್ದು ಹೋಗುತ್ತೆ, ಚುನಾವಣೆಯ ಫಲಿತಾಂಶ ಬಂದ ನಂತರ ಈ ಸರ್ಕಾರಕ್ಕೆ ಸಂಚಾಕಾರ ಇದೆ ಅನ್ನುವಂಥ ಮಾತೆಲ್ಲ ಕೇಳಿ ಬರ್ತಾ ಇದೆಯಲ್ಲ, ಇದು ಪ್ರಾಕ್ಟಿಕಲಿ ಸಾಧ್ಯನಾ? ಏನೇನು ಆಯ್ಕೆ ಇದೆ? ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮೀರಿ ಹೇಗೆ ಹೊಸ ಸರ್ಕಾರವನ್ನು ತರಬಹುದು? ರಾಜೀನಾಮೆ ಕೊಟ್ಟು ಬರೋದಾದ್ರೆ ಅದು ಬಹಳ ದೊಡ್ಡ ಸರ್ಕಸ್. ಅದು ಹಿಂದೆಲ್ಲ ನೋಡಿದಿರಿ ನೀವು, ವರ್ಷಗಟ್ಟಲೆ ಕಾಯಬೇಕು. ಆದರೆ ಅದಿಲ್ಲದೆಯೂ ಕೂಡ ಎರಡು ಆಯ್ಕೆಗಳಿದೆ. ಈ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು ಅಂತ ಏನು ಬಿಜೆಪಿ ಹಾಗೂ JDSನ ಪ್ಲಾನ್ ಇದೆಯಲ್ಲ, ಅವರ ಮುಂದೆ ಎರಡು ಆಯ್ಕೆಗಳಿದೆ. ಒಂದು ಪ್ರಾಕ್ಟಿಕಲಿ ಸಾಧ್ಯ ಇರುವಂತಹ ಒಂದು ಆಯ್ಕೆ, ಇನ್ನೊಂದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಆದರೆ ಆ ಎರಡೂ ಆಯ್ಕೆಗಳನ್ನು ನಾನು ನಿಮಗೆ ವಿವರಿಸಿ ಹೇಳ್ತೀನಿ. ಹಾಗೆ ಈ ಸರ್ಕಾರವನ್ನು ತೆಗೆಯೋದಾದ್ರೆ ಬಿಜೆಪಿ ಹಾಗೂ JDSನ ಮುಂದೆ ಇರುವಂಥ ಆಯ್ಕೆ ಯಾವುದು? ಮೊದಲು ಪ್ರಾಕ್ಟಿಕಲಿ ಸಾಧ್ಯ ಇರುವಂತಹ ಆಯ್ಕೆಯನ್ನೇ ನಾನು ನಿಮಗೆ ವಿವರಿಸ್ತೀನಿ. ನೋಡಿ, ನಂಬರ್ 1, ಈ ಬಾರಿ ಕಾಂಗ್ರೆಸ್ ಗೆದ್ದಿರುವ ಶಾಸಕರ ಪೈಕಿ ಈಗ 133 ಶಾಸಕರು ಹಾಲಿ ಇದ್ದಾರೆ. ಅದರಲ್ಲಿ ಒಬ್ಬರು ಸುರಪುರದ ಶಾಸಕರು ಎಕ್ಸ್ಪೈರ್ಡ್ ಆದ್ರು, ಅದು ಎಲೆಕ್ಷನ್ ಆಗಿದೆ, ಏನು ರಿಸಲ್ಟ್ ಬರುತ್ತೆ ನೋಡಬೇಕು. 133 ಶಾಸಕರಿದ್ದಾರೆ. ಬಿಜೆಪಿಯಿಂದ 66 ಶಾಸಕರು ಗೆದ್ದಿದ್ರು. ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷವನ್ನ ಮರ್ಜ್ ಮಾಡಿದ್ರಿಂದ ಅವರ ಲೆಕ್ಕವನ್ನು ಸೇರಿಸ್ಕೊಂಡ್ರೆ 67 ಆಗುತ್ತೆ. JDSನ 19 ಶಾಸಕರಿದ್ದಾರೆ. ಇನ್ನು ಇಂಡಿಪೆಂಡೆಂಟ್ಸ್, ಈಗ ರೈತ ಸಂಘದ ದರ್ಶನ್ ಪುಟ್ಟಣಯ್ಯ ಅವರು ಕಾಂಗ್ರೆಸ್ ಜೊತೆ ಇದ್ದಾರೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ದು 134 ಆಗುತ್ತೆ. ಲತಾ ಮಲ್ಲಿಕಾರ್ಜುನ, ಹಾಗೆ ಇನ್ನಿಬ್ರು ಇಂಡಿಪೆಂಡೆಂಟ್ಸ್, ಒಂದು ಪುಟ್ಟಸ್ವಾಮಿ ಗೌಡರು ಮತ್ತೊಬ್ರು ಲತಾ, ಇವರಿಬ್ರು ಕೂಡ ಬಹುತೇಕ ಕಾಂಗ್ರೆಸ್ ಜೊತೆ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟ ಕಾಣಿಸ್ತಾ ಇದೆ. ಆದರೆ ಯಾವಾಗ ಸರ್ಕಾರಕ್ಕೆ ಸಂಚಾಕಾರ ಬರುತ್ತೆ ಆಗ ಇವರೆಲ್ಲ ಯಾವ್ಯಾವ ಕಡೆ ದಿಕ್ಕಾಪಾಲಾಗ್ತಾರೋ ಹೇಳಕ್ಕಾಗಲ್ಲ. ಆಸ್ ಆಫ್ ನೌ ಈ ರೀತಿ ಇದೆ. ಸರಿ, ಹಾಗಾದ್ರೆ ಸರ್ಕಾರ ಬೀಳೋದಾದ್ರೆ ಹೇಗೆ? ಬಿಜೆಪಿ JDSನ ಪ್ಲಾನ್ ಏನು? ನೋಡಿ, ಪ್ಲಾನ್ ನಂಬರ್ 1, ಅವರ ಪ್ಲಾನ್ ಎ ಯಾವುದಪ್ಪ ಅಂದ್ರೆ, ಈಗಿರುವ ಕಾಂಗ್ರೆಸ್ನ 133 ಶಾಸಕರ ಪೈಕಿ 1/3 ಭಾಗದಷ್ಟು ಶಾಸಕರು, 1/3 ಭಾಗ ಅಂದ್ರೆ 133 ಶಾಸಕರನ್ನ 3 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗ, ಹೆಚ್ಚು ಕಡಿಮೆ 44-45 ಶಾಸಕರು ಒಂದು ಪ್ರತ್ಯೇಕ ಗುಂಪಾಗಬೇಕು. ಪ್ರತ್ಯೇಕ ಗುಂಪಾಗಿ ಸ್ಪೀಕರ್ಗೆ ಲೆಟರ್ ಕೊಡಬೇಕು, ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇಲ್ಲ, ನಾವು ಪ್ರತ್ಯೇಕ ಗುಂಪಾಗಿದ್ದೇವೆ, 1/3 ಶಾಸಕರಿದ್ದೇವೆ, ನಾವು ವಿಧಾನಸಭೆಯಲ್ಲಿ ಪ್ರತ್ಯೇಕವಾಗಿಯೇ ಕೂರುತ್ತೇವೆ, ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಇಲ್ಲ, ಕಾಂಗ್ರೆಸ್ ಜೊತೆ ನಾವು ಕೂರೋದಿಲ್ಲ ಅನ್ನೋದನ್ನ ಲೆಟರ್ ಕೊಡಬೇಕು. ಹಾಗೂ ಈ ಸರ್ಕಾರಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥ ಪತ್ರವನ್ನು ಕೂಡ ಕೊಡಬೇಕು. ಹಾಗಾದಾಗ ಕಾಂಗ್ರೆಸ್ನಿಂದ 44-45 ಶಾಸಕರು ದೂರ ಆದಾಗ ಆಗುತ್ತೆ. ಇವ್ರದ್ದು ಪ್ರತ್ಯೇಕವಾದ ಬಣ ಆಗುತ್ತೆ. ಆಟೋಮೆಟಿಕ್ಲಿ ಕಾಂಗ್ರೆಸ್ನ ಬಹುಮತ ಕುಸಿಯುತ್ತೆ. ಹಾಗಂತ ಹೇಳಿ ಆಗ ಬಿಜೆಪಿ JDS ಒಟ್ಟಾಗಿ ಈ 45 ಜನರನ್ನು ಸೇರಿಸ್ಕೊಂಡು ಸರ್ಕಾರ ಮಾಡೋಕ್ಕಾಗಲ್ಲ. ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗುತ್ತೆ. ಇವರು ಈಗಿರುವ ಸರ್ಕಾರವನ್ನು ಬಿಟ್ಟು ಮತ್ತೊಬ್ರು ಹೊಸದಾಗಿ ಸರ್ಕಾರ ರಚನೆ ಮಾಡುವವರಿಗೆ ಬೆಂಬಲ ಕೊಡ್ಲಿಕ್ಕೆ ಬರೋದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೋದು ನೋಡಿ, ಯಾವಾಗ ಈ ಸರ್ಕಾರದ ಬಹುಮತ ಕುಸಿಯುತ್ತೆ ಆಗ ಸಹಜವಾಗಿ ರಾಜ್ಯಪಾಲರು ಬಹುಮತ ಸಾಬೀತು ಮಾಡ್ಲಿಕ್ಕೆ ಹೇಳ್ತಾರೆ. ಇವ್ರ ಹತ್ರ ಆಗದೆ ಇದ್ದಾಗ ಎರಡನೇ ಅತಿ ದೊಡ್ಡ ಪಕ್ಷ ಕರೀತಾರೆ, ಯಾವುದು? ಬಿಜೆಪಿ ಅವ್ರಿಗೆ ಕರೀತಾರೆ. ಬಿಜೆಪಿ ಅವರಿಗೆ ಈ ಪ್ರತ್ಯೇಕ ಗುಂಪು ಕೂಡ ಬೆಂಬಲ ಕೊಡ್ಲಿಕ್ಕೆ ಆಗೋದಿಲ್ಲ. JDS ಸಪೋರ್ಟ್ ಮಾಡ್ಬೋದು, ಆದ್ರೂ ಅವರ ಬಳಿಯೂ ಬಹುಮತ ಇಲ್ಲ. ಅದಾದ ನಂತರ 3ನೇ ಆಯ್ಕೆ ಬರೋದು ಈ ಪ್ರತ್ಯೇಕ ಗುಂಪಾಗಿದಾರಲ್ಲ ಅವರಿಗೆ. ಅವರು ಕ್ಲೈಮ್ ಮಾಡ್ತಾರೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತೇಳಿ. ರಾಜ್ಯಪಾಲರು ಅವಕಾಶವನ್ನು ಕೊಡ್ತಾರೆ. ಸೊ ಅವರ ನೇತೃತ್ವದಲ್ಲಿ ಅವರದೇ ಸರ್ಕಾರ, ಅವರಲ್ಲೇ ಒಬ್ಬ ನಾಯಕತ್ವ, ಯಾರೋ ಒಬ್ಬ ನಾಯಕ ತೆಗೆದುಕೊಂಡಿರ್ತಾನೆ, ಆತನ ನಾಯಕತ್ವದಲ್ಲಿ ಸರ್ಕಾರ ರಚನೆ ಮುಂದಾಗ್ತಾರೆ. ಆಗ ಅವರಿಗೆ ಬಿಜೆಪಿನೂ ಸಪೋರ್ಟ್ ಮಾಡಬಹುದು, JDS ಸಪೋರ್ಟ್ ಮಾಡಬಹುದು. ಆಗ ಅವರ ನೇತೃತ್ವದಲ್ಲೇ. ಆದ್ರೆ ಬಿಜೆಪಿ ಹಾಗೂ JDS ಬಾಹ್ಯ ಬೆಂಬಲವನ್ನು ಕೊಡ್ಬೇಕಾಗುತ್ತೆ. ಅವರು ಸರ್ಕಾರದ ಭಾಗ ಆಗಲ್ಲ. ಯಾರು ಪ್ರತ್ಯೇಕ ಗುಂಪು ಮಾಡ್ಕೊಂಡಿರ್ತಾರೆ ಅವರಲ್ಲೇ ಒಬ್ಬರು ಮುಖ್ಯಮಂತ್ರಿ, ಅವರಲ್ಲೇ ಉಪಮುಖ್ಯಮಂತ್ರಿಗಳು, ಆ ಬಣದವರೇ ಎಲ್ಲ ಸಚಿವರು. ಈ ರೀತಿಯಾಗಿ ಸರ್ಕಾರ ಆಗುತ್ತೆ. ಬಹುಮತಕ್ಕೆ ಬಿಜೆಪಿ ಹಾಗೂ JDS ಬಾಹ್ಯ ಬೆಂಬಲವನ್ನ ಕೊಡುವ ಸಾಧ್ಯತೆ ಇರುತ್ತೆ. ಇದು ಒಂದು ಆಯ್ಕೆ. ಇದು ಪ್ರಾಕ್ಟಿಕಲಿ ಸಾಧ್ಯ ಇರುವಂಥದ್ದು. ಏನಾದ್ರು ಬಹಳ ದೊಡ್ಡ ಹರಸಾಹಸವನ್ನ ಮಾಡಿ ಕಾಂಗ್ರೆಸ್ ಅನ್ನ ಒಡೆದು ಒಂದು ಪ್ರತ್ಯೇಕ ಗುಂಪನ್ನ ತಂದದ್ದೇ ಆದ್ರೆ ಇದು ಒಂದು ಸಾಧ್ಯತೆ ನಂಬರ್ 1. ಅರೆ, ಹಿಂಗ್ ಮಾಡಿದ್ರೆ ಬಿಜೆಪಿ ಅವರಿಗೆ ಏನ್ ಲಾಭ, JDSಗೆ ಏನ್ ಲಾಭ ಅಂತ ನೀವು ಕೇಳಬಹುದು. ಅವರ ಮೊದಲ ಗುರಿ ಈಗಿರುವಂತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನ ತೆಗಿಬೇಕು ಅನ್ನೋದೇ ಆಗಿದ್ದಿದ್ರೆ ಆ ಸರ್ಕಾರವನ್ನ ತೆಗೆದ್ವಿ ಅನ್ನೋದು ಒಂದು ಲಾಭ. ಎರಡನೇದು, ಶಾಸಕರ ಕೆಲಸಗಳಾಗುತ್ತೆ. ಈಗಿನ ಸರ್ಕಾರದಲ್ಲಿ ಖಂಡಿತವಾಗಿಯೂ ಬಿಜೆಪಿ ಹಾಗೂ JDS ಶಾಸಕರ ಕೆಲಸ ಆಗ್ತಾ ಇರೋದಿಲ್ಲ. ಯಾವ ಪ್ರತ್ಯೇಕ ಗುಂಪು ಹೊರಗೆ ಬರುತ್ತೆ, ಸೊ ಅವರೇ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಆಗಿರೋದ್ರಿಂದ
ಶಾಸಕರ ಕೆಲಸಗಳೆಲ್ಲ ಬಿಜೆಪಿ ಹಾಗೂ JDS ನ ಶಾಸಕರ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಸಚಿವ ಸ್ಥಾನ ಕೊಟ್ಟಿರೋದಿಲ್ವಲ್ಲ, ಅನುದಾನವನ್ನು ಕೊಡ್ತಾರೆ, ಕೆಲಸಗಳಾಗುತ್ತೆ. ಅದು ಒಂದು ಅಡ್ವಾಂಟೇಜ್. ಆ ಕಾರಣಕ್ಕಾಗಿ ಈ ರೀತಿಯ ತಂತ್ರಗಾರಿಕೆಯನ್ನ ಬಳಸುವಂತ ಸಾಧ್ಯತೆ ಇರುತ್ತೆ. ಇನ್ನು ಆಪ್ಷನ್ ನಂಬರ್ 2, ನಾನು ಮೊದಲೇ ಹೇಳಿದ್ದೀನಿ, ಇದು ಪ್ರಾಕ್ಟಿಕಲಿ ಬಹಳ ಕಷ್ಟ. ಬಹಳ ದೊಡ್ಡ ಬಂಡಾಯ ಆಗಬೇಕು, ದೊಡ್ಡ ದೊಡ್ಡ ನಾಯಕರೇ ಬರಬೇಕು, ಆಗ ಮಾತ್ರ ಸಾಧ್ಯ. ಏನು? 2/3 ಆಫ್ ದಿ ಮೆಜಾರಿಟಿ, ಒಟ್ಟಾರೆ ಶಾಸಕರ ಸಂಖ್ಯೆಯ, ಕಾಂಗ್ರೆಸ್ನ ಒಟ್ಟು ಶಾಸಕರ ಸಂಖ್ಯೆಯ ಪೈಕಿ 3ರಲ್ಲಿ 2 ಭಾಗ ಹೊರಗೆ ಬರಬೇಕಾಗುತ್ತೆ. ಹೊರಗೆ ಬಂದು ಅವ್ರು ನೇರವಾಗಿ ಬಿಜೆಪಿ ಜೊತೆ ಬೇಕಾದ್ರೂ ಸೇರ್ಕೋಬಹುದು, JDS ಜೊತೆ ಬೇಕಾದ್ರೂ ಸೇರ್ಕೋಬಹುದು, ಅವ್ರ ನೇತೃತ್ವದಲ್ಲೇ ಸರ್ಕಾರವನ್ನ ಮಾಡಬಹುದು, ಮರ್ಜುನು ಮಾಡಬಹುದು, ಏನು ಬೇಕಾದ್ರೂ ಮಾಡಬಹುದು. 2/3 ಬಂದದ್ದೇ ಆದ್ರೆ ಯಾವ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಕೂಡ ಆಗ ಅನ್ವಯ ಆಗೋದಿಲ್ಲ. ಈ ಸಾಧ್ಯತೆ ನಾನು ಹೇಳಿದೆ ಯಾಕೆ ಅಂದ್ರೆ, ದೊಡ್ಡ ಮಾಸ್ ಲೀಡರ್ ಬೇಕು, ಅಂತ ದೊಡ್ಡ ನಾಯಕತ್ವ ಬೇಕು, ಅಷ್ಟು ಸಂಪನ್ಮೂಲ ಬೇಕು. ಆ ನಾಯಕತ್ವವನ್ನು ನಂಬಿ 90 ಶಾಸಕರು ಬರ್ಬೇಕಂದ್ರೆ ಸುಮ್ಮನೆ 133ರಲ್ಲಿ ಅದು ಸಣ್ಣ ಪುಟ್ಟ ನಾಯಕರಿಂದ ಸಾಧ್ಯ ಇಲ್ಲ. ಸೊ ಆ ಸಾಧ್ಯತೆ ಮೇಲ್ನೋಟಕ್ಕೆ ಬಹಳ ಕ್ಷೀಣ. ಮಹಾರಾಷ್ಟ್ರದಲ್ಲಿ ಆಗಿತ್ತು, ಆದ್ರೆ ಕರ್ನಾಟಕದಲ್ಲಿ ಆ ಸಾಧ್ಯತೆ ಮೇಲ್ನೋಟಕ್ಕೆ ಕ್ಷೀಣ ಅಂತ ನನಗನ್ನಿಸ್ತಾ ಇದೆ. ಮತ್ತೆ 3ನೇ ಆಯ್ಕೆ ನಿಮಗೆ ಗೊತ್ತಿದೆ, ಇದು ಈ ಹಿಂದೆ ಎಲ್ಲ ಆಗಿರುವಂಥದ್ದು. ರಾಜೀನಾಮೆ ಕೊಡಿಸಿ ಕರ್ಕೊಂಬಂದು ಮತ್ತೆ ಎಲೆಕ್ಷನ್ಗೆ ಹೋಗಿ ಗೆದ್ದು ಅವ್ರನ್ನ ಮಂತ್ರಿ ಮಾಡುವಂಥದ್ದು. ಅದು ಕೂಡ ಪ್ರಾಕ್ಟಿಕಲಿ ಸ್ವಲ್ಪ ಕಷ್ಟನೇ. ಯಾಕಂದ್ರೆ 45 ಜನ ಶಾಸಕರು ರಾಜೀನಾಮೆ ಕೊಟ್ಟು ಮತ್ತೆ ಆಯ್ಕೆ ಆಗೋದು, ಅದಕ್ಕಿಂತ ಏನ್ ಮಾಡ್ತಾರೆ, ಬೆಟರ್ ಆಪ್ಷನ್ ಈ ಸರ್ಕಾರ ಹೋಗ್ಲಿ, ಹೊಸದಾಗಿ ಚುನಾವಣೆಗೆ ಹೋಗ್ಬಿಡೋಣ ಅಂತಲಿ ಹೋಗೋ ಸಾಧ್ಯತೆ ಇರುತ್ತೆ. ಮತ್ತೆ ಚುನಾವಣೆಗೆ ಹೋಗ್ಬಿಡೋಣ ಅಂತ ಆಲೋಚನೆ ಮಾಡುವ ಸಾಧ್ಯತೆಯೂ ಇರುತ್ತೆ. ಸೊ ಈ ಎಲ್ಲ ಸಾಧ್ಯತೆಗಳನ್ನ ನೋಡೋದಾದ್ರೆ 1/3 ಭಾಗದಷ್ಟು ಶಾಸಕರು ಹೊರಗೆ ಬಂದು ಸರ್ಕಾರ ಮಾಡೋದಿದೆಯಲ್ಲ, ದಟ್ ಈಸ್ ಈಸಿಯೆಸ್ಟ್ ಆಪ್ಷನ್ ಈಗಿನ ಸಿನಾರಿಯೋದಲ್ಲಿ. ಅದು ಬಹಳ ಸುಲಭ ಅಂತ ಅಲ್ಲ, ಆದ್ರೆ ಈಗಿನ ಸಿನಾರಿಯೋನ ನೀವು ಮುಂದಿಟ್ಕೊಂಡು ನೋಡಿದ್ರೆ ಇದ್ರಲ್ಲಿ ಬೆಟರ್ ಆಪ್ಷನ್ ಅದು. ಬಿಜೆಪಿ JDS ಒಗ್ಗೂಡಿ ಸರ್ಕಾರವನ್ನ ತೆಗಿಲೇಬೇಕು ಅಂತಲೇ ಹಠಕ್ಕೆ ಬಿದ್ರೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಟ್ಟು ಮಾಡಿ ನಾನು ಇದೀನಿ ಅಂತೇಳಿ ಕಳಿಸಿದ್ರೆ ಆಗ ಇದೊಂದು ಆದ್ರೆ ಆಗಬಹುದು. ಅದರ್ವೈಸ್ ಈ ಸರ್ಕಾರವನ್ನು ತೆಗೆಯೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಈ ಆಯ್ಕೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗಬೇಕಿದ್ರೆ ಶಾಸಕರ ಬಹಳ ದೊಡ್ಡ ಅಸಮಾಧಾನ ಇರಬೇಕು. ಈಗ ಶಾಸಕರಿಗೆ ಅಸಮಾಧಾನ ಇದೆ, ನೋ ಡೌಟ್ ಇನ್ ದಟ್, ಅದರಲ್ಲೇನು ಅನುಮಾನ ಇಲ್ಲ. ಬಹಳಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಯಾಕಂದ್ರೆ ಅನುದಾನ ಕೊಟ್ಟಿಲ್ಲ, ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ. ಇದು ಸಹಜವಾಗಿ ಅಸಮಾಧಾನ ಇದೆ, ಯಾಕಂದ್ರೆ ಫ್ರೀ ಬೀಸ್ನ ಕಾರಣದಿಂದಾಗಿ ಅವರಿಗೆ ಅಸಮಾಧಾನ ಆಗಿದೆ. ಆದರೆ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯಿರಿ, ಅವರ ಕೆಲಸಗಳು ಏನಾಗಬೇಕು ನೋಡಿ. ಈಗಲೂ ನೀತಿ ಸಂಹಿತೆ ಇದೆ, ನೀತಿ ಸಂಹಿತೆ ಮುಗಿತಾ ಇದ್ದ ಹಾಗೆ, ಚುನಾವಣೆ ಮುಗಿತಾ ಇದ್ದ ಹಾಗೆ, ರಿಸಲ್ಟ್ ಬರ್ತಿದ್ದ ಹಾಗೆ ನೀತಿ ಸಂಹಿತೆ ಮುಗಿಯುತ್ತೆ 1-2 ದಿನಕ್ಕೆ. ಅದಾಗ್ತಿದ್ದ ಹಾಗೆ ಅವ್ರ ಕೆಲಸಗಳೆಲ್ಲ ಮಾಡಿಕೊಡಿ, ಅನುದಾನ ಬಿಡುಗಡೆ ಮಾಡಿ ಅನ್ನೋಂಥ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಅವರಿಗೂ ಕೂಡ ಗೊತ್ತಿದೆ ಶಾಸಕರಲ್ಲಿ ಒಂದಷ್ಟು ಅಸಮಾಧಾನ ಇದೆ, ಮುಂದೆ ಅದು ಸರ್ಕಾರಕ್ಕೆ ಸಂಚಾಕಾರ ತರಬಹುದು ಅಂತ. ಆದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ 45 ಶಾಸಕರು ಒಗ್ಗೂಡುವ ಮಟ್ಟಿಗೆ ಅಸಮಾಧಾನ ಇದೆಯಾ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮತ್ತೆ ಕೇಂದ್ರದಲ್ಲಿ ಸರ್ಕಾರ ಎಷ್ಟು ಬಲಿಷ್ಠವಾಗಿ ಬರುತ್ತೆ, ಎಷ್ಟು ಸ್ಥಾನಗಳು ಬರುತ್ತೆ, ಅವೆಲ್ಲವನ್ನು ಆಧರಿಸಿ ತೀರ್ಮಾನಗಳಾಗುತ್ತೆ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆ ಇದೆಯಾ, ಅಥವಾ 5 ವರ್ಷ ಪೂರ್ಣ ಮಾಡುತ್ತೆ ಅಂತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.